ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನ್ವಿತಾ ವ್ಲಾಗ್ಸ್. ನಾವಿವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ, ಅದರಲ್ಲೂ ಟರ್ಮಿನಲ್ 2 ಅಲ್ಲಿದ್ದೀವಿ. ಬನ್ನಿ ಕ್ವಿಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೀವಿಲ್ಲಿ ನೋಡ್ತಾ ಇರೋದು ಇದು ಗ್ರೌಂಡ್ ಫ್ಲೋರು. ಹೌದು, ಟರ್ಮಿನಲ್ 2 ಅಲ್ಲಿ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರ್ ಅಂತ ಎರಡಿದೆ. ಇಲ್ಲಿ ನೀವು ಯಾವುದೇ ಫ್ಲೈಟ್ಸು ಅರೈವಲ್ ಆದರೂ, ಅಂದರೆ ನೀವು ಬೇರೆ ಕಡೆಯಿಂದ ಬ್ಯಾಂಗ್ಳೂರ್ಗೆ ಬಂದರೆ ನೀವು ಈ ಕಡೆಯಿಂದ ಹೊರಗೆ ಬರಬೇಕಾಗುತ್ತೆ. ಆ ಕಡೆ ಅದು ಎಂಟ್ರೆನ್ಸ್ ಇದೆ ಅರೈವಲ್ದು, ಸೊ ಅಲ್ಲಿಂದ ಬರಬೇಕಾಗುತ್ತೆ. ನಾವು ಗ್ರೌಂಡ್ ಫ್ಲೋರ್ನ ನೋಡಿಕೊಂಡು ನಂತರ ಬಂದ್ವಿ ಮೇಲೆ. ನಮ್ಮ ಟಿಕೆಟ್ಸ್ ಎಲ್ಲ ತೋರಿಸಿ ನಾವು ಒಳಗಡೆ ಹೋದ್ವಿ. ನೀವು ಇಲ್ಲಿ ಟಿಕೆಟ್ಸ್ ತೋರಿಸಿದ್ರೆ ಮಾತ್ರ ನಿಮ್ಮನ್ನ ಇಲ್ಲಿ ಒಳಗಡೆ ಬಿಡೋದು, ಏರ್ಪೋರ್ಟ್ ಒಳಗಡೆ. ಗ್ರೌಂಡ್ ಫ್ಲೋರ್ಗೆ ಬೇಕಾದರೆ ನೀವು ವಿತೌಟ್ ಟಿಕೆಟು ಕೂಡ ಹೋಗಿ ನೋಡ್ಬೋದು. ನೋಡಿ, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟು ನೀವು ಒಳಗಡೆ ಹೋದ ತಕ್ಷಣ ನಿಮಗೆ ಫಸ್ಟು ಅವರು ಹೇಳೋದೇನೆ, ಫಸ್ಟು ನಿಮ್ಮ ಲಗೇಜ್ ಏನಿದೆ ಅದನ್ನು ಚೆಕ್ ಮಾಡಲಿಕ್ಕೆ ಹೇಳ್ತಾರೆ. ನನಗಂತೂ ಒಂದು ನಿಮಿಷ ಶಾಕ್ ಆಯಿತು. ನಾವೆಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ, ಅಷ್ಟು ಚೆನ್ನಾಗಿದೆ. ಎಲ್ಲಿದ್ದೀವಪ್ಪ ಅಂತ ಅನಿಸ್ಬೇಕು. ಏನು ಭೂಮಿ ಮೇಲಿನ ಸ್ವರ್ಗ ಅಂದರೂ ತಪ್ಪಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ನೆಕ್ಸ್ಟು ನಾವು ನಮ್ಮ ಲಗೇಜ್ಗಳನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಬಂದ್ವಿ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಮ್ಮ ಫ್ಲೈಟ್ ಇರೋದು ಮಾರ್ನಿಂಗ್ 6:10 ಅಂತ. ಸೊ ನಾವು ಇವಾಗ 3:30 ಆಗಿದೆ ಟೈಮು. ಸೊ 3 ಅವರ್ಸ್ ಮುಂಚೆನೇ ಬಂದಿದ್ದೀವಿ. ಅಂದರೆ ಫುಲ್ಲು ಏರ್ಪೋರ್ಟ್ ಒಳಗೆಲ್ಲ ನೋಡೋಣ ಅಂಥೇಳಿ ಇಷ್ಟು ಬೇಗ ಬಂದ್ವಿ. ಸೊ 3:30ಗೆ ಟಿಕೆಟ್ ತೊಗೊಳಕ್ಕೆ ಕ್ಯೂ ಇತ್ತು ಸ್ವಲ್ಪ. ಸೊ ನಿಂತಿದ್ದೀವಿ. ನೋಡ್ತಾ ಇರ್ಬೋದು, ಏರ್ಪೋರ್ಟ್ ಏನು ತುಂಬ ರಶ್ ಇರಲಿಲ್ಲ. ಅಂದರೆ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು ಅಂತಲೇ ಹೇಳ್ಬೋದು. ಬಾಕಿ ಟೈಮಲ್ಲಿ ಹೇಗಿರ್ತಾರೋ ಗೊತ್ತಿಲ್ಲ. ಸೊ ನಾವೀಗ ಟಿಕೆಟ್ ತೊಗೊಳ್ಳೋಣ ಅಂಥೇಳಿ ಬಂದ್ವಿ ಇಲ್ಲಿಗೆ. ಟಿಕೆಟ್ ತೊಗೊಂಡ್ವಿ. ಈಗ ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರು ಟು ಗೋವಾದ ಡಾಬೋಲಿನ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ನೋಡಿ, ಡೊಮೆಸ್ಟಿಕ್ ಡಿಪಾರ್ಚರ್ ಮತ್ತು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಂತ ಎರಡಿದೆ. ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡ್ದಂಗೆ ಅಂದರೆ ಟರ್ಮಿನಲ್ 2 ಅಲ್ಲಿ ಇರೋದು 3 ಏರ್ಲೈನ್ಸಸ್. ಒಂದು ಏರ್ ಇಂಡಿಯಾ, ಏರ್ ಏಷ್ಯಾ, ಜೊತೆಗೆ ವಿಸ್ತಾರ ಫ್ಲೈಟ್ಸ್ ಮಾತ್ರ. ಅಂದರೆ ನೀವು ಯಾರು ಟರ್ಮಿನಲ್ 2 ಅಲ್ಲಿ ಬಂದು ಫ್ಲೈಟ್ ಹತ್ತಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಟಿಪ್ ಅಂತಾನೆ ಹೇಳ್ಬೋದು. ಏನಂದ್ರೆ ನೀವು ಏರ್ ಇಂಡಿಯಾ, ಏರ್ ಏಷ್ಯಾ ಜೊತೆಗೆ ವಿಸ್ತಾರ ಫ್ಲೈಟ್ಸ್ನ ಬುಕ್ ಮಾಡಿಕೊಂಡ್ರೆ ನೀವು ಟರ್ಮಿನಲ್ 2ಗೆ ಬರ್ಬೋದು. ಇನ್ನು ಬಾಕಿ ಬೇರೆ ಯಾವ್ಯಾವ ಫ್ಲೈಟ್ಸ್ ಇದೆ ಅದೆಲ್ಲ ಟರ್ಮಿನಲ್ 1ಗೆ ಹೋಗುತ್ತೆ. ಇದು ಇಂಟರ್ನ್ಯಾಷನಲ್ ಡಿಪಾರ್ಚರ್ದು. ಇದು ಅಂದರೆ ನೀವು ಔಟ್ ಆಫ್ ಕಂಟ್ರಿ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಹೋಗಬೇಕು. ನಾವು ಡೊಮೆಸ್ಟಿಕ್ ಡಿಪಾರ್ಚರಿಂದ ನಾವು ಎಂಟ್ರಿ ತೊಗೊಂಡ್ವಿ ಒಳಗಡೆ. ನಮ್ಮ ಟಿಕೆಟ್ನ ನಾವು ಟ್ಯಾಪ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ. ಸೊ ಟಿಕೆಟ್ ಟ್ಯಾಪ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಒಂದು ನಿಮಿಷ, ಏನಪ್ಪ ಇದು ಹೀಗಿದೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಸುಮ್ಮನೆ ಅಲ್ಲ ಮಾತ್ರ, ಟರ್ಮಿನಲ್ಲಿನ ಗಾರ್ಡನ್ ಅಂತ ಯಾಕೆ ಹೇಳ್ತಾರೆ ಅಂದರೆ ನೀವು ಜೀವನದಲ್ಲಿ ಒಂದ್ಸಲಿ ಆದರೂ ಟರ್ಮಿನಲ್ 2ನ ನೋಡಲೇಬೇಕು ಮಾತ್ರ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಸೊ ನಾವು ಅಲ್ಲಿಂದ ಎಂಟ್ರಿ ತೊಗೊಂಡ್ವಿ. ಸೊ ಒಳಗಡೆ ಬಂದಮೇಲೆ ಇಲ್ಲೂ ಅಷ್ಟೇ ತುಂಬ ಕ್ಯೂ ಇದೆ, ತುಂಬ ಎನ್ಕ್ವೈರೀಸ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಎನ್ಕ್ವೈರೀಸ್ ಎಲ್ಲ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಇವಾಗ ನಿಮಗೆ ಒಂದು ಬೋರ್ಡ್ ಕಾಣುತ್ತೆ, ಏನಂದರೆ ನಿಮ್ಮ ಗೋಲ್ಡ್ ಅಥವಾ ಈ ಥರ ಎಲ್ಲ ಸಪ್ರೇಟ್ ಹಾಕಿ ಮತ್ತೆ ಇನ್ನೊಂದ್ಸಲಿ ನಮ್ಮ ಕ್ಯಾಬಿನ್ ಬ್ಯಾಗ್ ಏನಿದೆ ಅದನ್ನು ಚೆಕ್ ಮಾಡಿಸ್ಬೇಕು. ಸೊ ಇಲ್ಲಿ ನಮ್ಮ ಕ್ಯಾಬಿನ್ ಬ್ಯಾಗ್ ಎಲ್ಲ ಸಪ್ರೇಟ್ ಚೆಕ್ ಮಾಡುವಾಗ ನಮ್ಮ ವಾಚು, ವಾಲೆಟು ಎಲ್ಲ ಕೂಡ, ವ್ಯಾಲೆಟ್ ಏನಿಲ್ಲ ಅದು ಬಿಟ್ಟು ಬಾಕಿ ಎಲ್ಲ ಕೊಡಬೇಕು. ಇನ್ನು ಜೆಂಟ್ಸ್ಗೆ ಸಪ್ರೇಟು. ಇನ್ನು ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ರೂಮ್ ಥರ ಇದೆ, ಅಲ್ಲಿ ಲೇಡೀಸ್ಗೆ ಸಪ್ರೇಟಾಗಿ ಚೆಕ್ ಮಾಡಿ ಕಳಿಸ್ತಾರೆ. ವಾವ್, ನಿಜವಾಗ್ಲೂ ಸ್ವರ್ಗನೇ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ನೋಡ್ತಾನೆ ಇರ್ಬೇಕನ್ಸುತ್ತೆ. ನೀವು ಎಷ್ಟೊತ್ತಿದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ನಾವು 3 ಅವರ್ಸ್ ಮುಂಚೆ ಬಂದು ಇಲ್ಲೆಲ್ಲ ನೋಡೋಣ. ಮುಂದಿನ ಸಲ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಬಂದಿರೋದು. ಬೆಸ್ಟಾಗಿ ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ನಾನಂತೂ ನಿಜವಾಗ್ಲೂ ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದೆ ಒಂದ್ಸಲಿನಾದರೂ ಫ್ಲೈಟಲ್ಲಿ ಹೋಗಬೇಕು ನಾನು ಅಂತ. ಬಟ್ ಇಷ್ಟು ಬೇಗ ಆಗುತ್ತೆ ಅಥವಾ ನಿಜವಾಗ್ಲೂ ನೋಡ್ತೀನಿ ಅಂತ ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಆ್ಯಕ್ಚುಲಾಗಿ ನನ್ನ ಹಸ್ಬೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು.
ಇರೋದು ಅವರೇ ಅಲ್ವಾ, ಅದಕ್ಕೆ. ಅದೇನಪ್ಪ ಅಂದರೆ ಆ್ಯಕ್ಚುಲಾಗಿ ಈ ಟರ್ಮಿನಲ್ 2 ಏರ್ಪೋರ್ಟ್ಗೆ ತುಂಬ ಅವಾರ್ಡ್ಸ್ಗಳು ಕೂಡ ಬಂದಿದೆ. ಪ್ರಿಕ್ಸ್ ವರ್ಸೈಲ್ ಅನ್ನೋ ಸಂಸ್ಥೆ ಕೂಡ ಗೌರವಿಸಿದೆ. ಅದು ಅಲ್ಲದೆ ಇನ್ನೊಂದೇನು ಅಂದರೆ ಇಂಡಿಯಾದಲ್ಲೇ ಬ್ಯೂಟಿಫುಲ್ ಅಂದರೆ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟಲ್ಲಿ ನಮ್ಮ ಬ್ಯಾಂಗ್ಳೂರು ಫಸ್ಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಟರ್ಮಿನಲ್ಲಿನೇ ಗಾರ್ಡನ್ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರೋದು. ನಿಜವಾಗ್ಲೂ ಗಾರ್ಡನ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಯಾರು ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ. ನೆಕ್ಸ್ಟ್ ನಾನು ಮುಂದೆ ಬರ್ತಾ ನಾನು ನೋಡಿದ್ದೆ ಈ ವಿಗ್ರಹಗಳನ್ನ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ನಾವು ಎಷ್ಟೇ ಮುಂದೆ ಬೆಳೆದ್ರು ಮತ್ತು ನಾವು ಎಷ್ಟೇ ಕ್ರಿಯೇಟಿವಿಟಿ ತೋರಿಸಿದ್ರು ಕೂಡ ನಮ್ಮ ತನನ ನಾವು ಬಿಡಬಾರ್ದು ಅನ್ನೋದಕ್ಕೆ ಇದು ಸಾಕ್ಷಿ. ಈ ದೇವ್ರ ವಿಗ್ರಹಗಳನ್ನ ನೋಡಿ ತುಂಬ ಖುಷಿ ಆಯಿತು ನನಗಂತೂ. ನಿಜವಾಗ್ಲೂ ಒಂದೊಂದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ಅಟ್ರಾಕ್ಟಿವ್ ಆಗಿದೆ. ನಮಗಲ್ಲ, ಬೇರೆ ಫಾರಿನರ್ಸ್ ಬಂದರೂ ಕೂಡ ಅವರು ನೋಡೋಕ್ಕೆ ಖುಷಿ ಆಗುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ, ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಅಂತ. ನೀವು ಎಕ್ಸ್ಟ್ರಾ ಏನಾದರೂ ನೋಡಬೇಕು ಅಂದರೆ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ನೋಡ್ಬೋದು. ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಡಿಪಾರ್ಚರ್ ಫ್ಲೈಟ್ಗಳದ್ದು ಒಂದು ಬೋರ್ಡಲ್ಲಿ ಯಾವ್ಯಾವ ಫ್ಲೈಟ್ ಎಷ್ಟೊತ್ತಿಗೆ ಅನ್ನೋದು ಡೀಟೇಲ್ ಆಗಿ ಕೂಡ ಹಾಕಿರ್ತಾರೆ. ಸೊ ನಾವು ಅದನ್ನೆಲ್ಲ ಮುಗಿಸಿ ಮುಂದೆ ಬರ್ತಾ ಇದ್ದೀರಾ, ನೋಡ್ಬೋದು. ಇಲ್ಲಿ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗಂತೂ. ಇಲ್ಲಿ ಸ್ಟಾರ್ಟಿಂಗೇ ಒಂದು ಬ್ಯಾಗ್ ಶಾಪ್ ಇತ್ತು. ಸೊ ನೋಡೋಣ, ಜಸ್ಟ್ ಕ್ಯೂರಿಯಾಸಿಟಿಗೆ ಪ್ರೈಸ್ ಎಲ್ಲ ಹೇಗಿರುತ್ತೆ ಅಂತೇಳಿ ಹೋದೆ ಒಳಗಡೆ. ಬಟ್ ಯಾವ ಬ್ಯಾಗ್ ಮೇಲೂ ಯಾವುದೇ ಪ್ರೈಸ್ ಗೀಸ್ ಹಾಕಿರಲಿಲ್ಲ. ಸೊ ಯಾರು ಇದ್ದರೆ ಕೇಳೋಣ ಅಂತ ನೋಡಿದೆ. ಸೊ ಅವರೊಬ್ಬರು ಯಾಕೋ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿ ಏನೋ ನಾಚ್ಕೊಂಡು ಒಳಗೆ ಹೊಟ್ಟೋದ್ರು, ಬರಲಿಲ್ಲ ಈಚೆ. ಸೊ ಯಾವುದ್ರದ್ದು ಪ್ರೈಸ್ ಅಂತೂ ಗೊತ್ತಿಲ್ಲ, ಬಟ್ ಎಲ್ಲ ಮ್ಯಾಕ್ಸಿಮಮ್ ಪ್ರೈಸಲ್ಲೇ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಲುಕ್ ವೈಸ್ ಮಾತ್ರ ಎಲ್ಲ ಸಖತ್ತಾಗಿತ್ತು. ಇನ್ನು ನೋಡ್ತಾ ಇದ್ದೀರಾ ಒಳಗಡೆ ಎಲ್ಲ ಥರ ಶಾಪ್ಸ್ಗಳು ಇದೆ. ಬ್ಯಾಗು, ಕ್ಲಾತ್ಸು, ಬಟ್ಟೆ ಅಂಗಡಿ ಇರ್ಬೋದು, ಅಥವಾ ಫುಡ್ ಐಟಮ್ಸು, ರೆಸ್ಟೋರೆಂಟು, ಎಲ್ಲ ಥರನೂ ಇದೆ. ಆ್ಯಕ್ಚುಲಿ ನಮ್ಮ ಟರ್ಮಿನಲ್ 2 ಬೆಂಗಳೂರು ಟರ್ಮಿನಲ್ 2 ಏರ್ಪೋರ್ಟ್ ಏನಿದೆ, ಇದು ಈ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲೂ ಅಷ್ಟೇ ಅತ್ಯಂತ ಸುಂದರವಾದ ವಿಮಾನ ನಿಲ್ದಾಣಗಳಲ್ಲಿ ಇದು ಕೂಡ ಒಂದು ಅಂತ ಆಸ್ಕರ್ 2023 ಒಳಾಂಗಣ ವಿಶ್ವ ವಿಶೇಷ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರಂತೆ. ಈ ಥರ ಒಂದು ಏರ್ಪೋರ್ಟು ಬೆಂಗಳೂರಲ್ಲಿದೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಅದು ಇನ್ನೂ ಖುಷಿ ವಿಚಾರ ಹೇಳ್ಬೇಕು ಅಂದರೆ, ಇದು ಒಳಗಡೆ ಬಂದಾಗ ನನಗೆ ಅನಿಸಿದ್ದು ಒಂದೇ, ನಾವು ನಿಜವಾಗ್ಲೂ ಬೆಂಗಳೂರಲ್ಲಿ ಇದ್ದೀವಾ ಇಲ್ಲಾಂದರೆ ಯಾವ್ದಾದ್ರು ಫಾರಿನ್ ಕಂಟ್ರಿಲಿರೋ ಏರ್ಪೋರ್ಟಲ್ಲಿ ಇದ್ದೀವಾ ಅಂತ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಏರ್ಪೋರ್ಟು. ಜೊತೆಗೆ ನೀವು ಒಳಗಡೆ ಹೋದರೆ ನಿಮ್ಗೆ ಅನ್ಸೋದೇ ಇಲ್ಲ ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತ, ಯಾಕೆಂದರೆ ಆ ಥರ ಫೀಲ್ ಆಗುತ್ತೆ. ಫುಲ್ಲು ಒಳಗಡೆ ಅಷ್ಟು ಅಟ್ಮಾಸ್ಫಿಯರ್ ಏನಿದೆ ಆ ಥರ ಫೀಲ್ ಬಂದ್ಬಿಡುತ್ತೆ ನಿಮಗೆ ಆಟೋಮೆಟಿಕ್ಲಿ. ಇನ್ನು ಒಳಗಡೆ ಮಾಮೂಲಿ ನೀವು ತಿನ್ನೋಕೆ ಫುಡ್ ರೆಸ್ಟೋರೆಂಟ್ಗಳು ಕೂಡ ಇದೆ. ಪ್ರೈಸ್ಗಳು ಆಟೋಮೆಟಿಕ್ಲಿ ನೀವು ಏರ್ಪೋರ್ಟಲ್ಲಿ ಇದ್ದೀರಾ ಅಂದರೆ ನೀವು ಯಾವುದ್ರ ಪ್ರೈಸು ಕೇಳಂಗೆ ಇಲ್ಲ, ಅಷ್ಟು ಕಾಸ್ಟ್ಲಿ ಇದ್ದೇ ಇರುತ್ತೆ. ನಾವು ಯಾವುದನ್ನು ಏನೂ ಪರ್ಚೇಸು ಮಾಡಿಲ್ಲ, ಏನೂ ತಿಂದು ಇಲ್ಲ, ಡೈರೆಕ್ಟ್ ಎಲ್ಲ ನೋಡಿಕೊಂಡು ಹಾಗೆ ಬಂದ್ವಿ. ನಮ್ಮ ಏನು ಏರ್ಪೋರ್ಟಲ್ಲಿ ನಮ್ಮದು ಟಿಕೆಟ್ ಆ್ಯಕ್ಚುಲಿ D19 ಗೇಟ್ ಅಂತ ಇದ್ದಿದ್ದು. ಸೊ ನಾವು ಆ ಕಡೆಗೆ ಹೋದ್ವಿ. ಅನ್ಸಿದ್ ಒಂದೇನೆ, ಆರ್ಕಿಟೆಕ್ಚರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ, ಅಷ್ಟು ಚೆನ್ನಾಗಿದೆ. ನೀವು ಈಚೆನೂ ನೋಡಿದ್ರಿ ಆ ಬಿದ್ರದ್ದು ಏನು ಬೆಲ್ಲು ಅಥವಾ ಏನು ಲೈಟಿಂಗ್ಸ್ ಥರ ಎಲ್ಲ ಮಾಡಿದ್ದಾರೆ, ಇಲ್ಲೂ ನೋಡ್ತಾ ಇದ್ರ ಎಷ್ಟು ಕ್ರಿಯೇಟಿವ್ ಆಗಿದೆ ಮತ್ತು ಎಷ್ಟು ಸೂಪರ್ ಆಗಿದೆ ಅಂದರೆ ಒಂಥರ ನೋಡ್ತಾ ಇದ್ರೆ ನೋಡ್ತಾ ನಿಂತ್ಕೋಬೇಕು ಅನ್ನೋಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈಗ ನಮ್ಮದು ಫ್ಲೈಟು ನಾವು ಗ್ರೌಂಡ್ ಫ್ಲೋರ್ಗೆ ಬಂದ್ವಿ ವಾಪಸ್ಸು ಒಳಗಡೆಯಿಂದನೇ. D19 ಗೇಟ್ ಬಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿತ್ತು. ಸೊ ನಾವು ಗ್ರೌಂಡ್ ಫ್ಲೋರ್ಗೆ ಬಂದ್ವಿ. ನಮ್ಮ ಫ್ಲೈಟ್ ಅಂದರೆ ಇನ್ನೊಂದು 20 ಮಿನಿಟ್ಸ್ ಟೈಮ್ ಇದೆ, ಅರ್ಧ ಗಂಟೆ ಟೈಮ್ ಇದೆ ಅನ್ನುವಾಗ ನಮ್ಮನ್ನು ಕೂಗ್ತಾರೆ, ಅಂದರೆ ಫ್ಲೈಟ್ ಇರೋರ್ನೆಲ್ಲ ಕೂಗ್ತಾರೆ. ಸೊ ನಾವಲ್ಲಿ ಟಿಕೆಟ್ನ ತೋರಿಸಿ ನಮ್ಮ ಮುಂದೆ ಒಂಥರ ಗೇಟ್ ಥರ ಇರುತ್ತೆ, ಅಲ್ಲಿಂದ ಬಿಡ್ತಾರೆ ನಮ್ಮನ್ನ. ಸೊ ಬಸ್ ಹತ್ತಿ ನಾವು ಯಾವ ಫ್ಲೈಟ್ಗೆ ಹೋಗಬೇಕು ಅಲ್ಲಿಗೆ ಬಸ್ಸೇ ಕರ್ಕೊಂಡೋಗಿ ನಿಲ್ಲಿಸುತ್ತೆ ನಮ್ಮನ್ನ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಮೇಲ್ ಕಾಣಿಸ್ತಾ ಇದೆಯಲ್ಲ, ನೀವೇನಾದರೂ ಫಸ್ಟ್ ಫ್ಲೋರು ಅಥವಾ ಬೇರೆ ಗೇಟ್ಗಳು ಯಾವುದೇ ಇದೆ ಅಲ್ಲಿಂದ ಹತ್ತಿದ್ರೆ ಡೈರೆಕ್ಟ್ ಬಂದು ನೀವು ಅದೇ ಫ್ಲೈಟಲ್ಲೇ ಕೂತ್ಕೊಬಿಡ್ತೀರಾ. ನೀವು ಫ್ಲೈಟ್
ಹತ್ತುತ್ತಾ ಇದ್ದೀರಾ ಅನ್ನೋ ಫೀಲ್ ಕೂಡ ನಿಮಗೆ ಬರಲ್ಲ. ನಾನು ಹಿಂಗೆ ಅಂದ್ಕೊಂಡಿದ್ದೆ, ಏನಪ್ಪ ಮಾಡೋದು, ಆ ಥರ ಹತ್ತಿದ್ರೆ ನಾ ಫ್ಲೈಟ್ ಹತ್ತುತ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ವಲ್ಲ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಈ ಥರ ಅಂತ. ಅಂದರೆ ಅದು ಸಪ್ರೇಟ್ ಒಂದು 3-4 ಇದೆ ಇಲ್ಲಿ. ಆ ಥರ ಡೈರೆಕ್ಟ್ ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ ನಿಮಗೆ. ನೀವು ಅದನ್ನು ಹತ್ತಿ ಮೇಲಿಂದ ಬಂದರೆ ಡೈರೆಕ್ಟು ಫ್ಲೈಟ್ ಒಳಗಡೆನೇ ಹೋಗ್ಬಿಡ್ತೀರಾ, ನಿಮ್ಗೆ ಗೊತ್ತೂ ಆಗಲ್ಲ ನೀವು ಫ್ಲೈಟ್ ಹತ್ತುತ್ತಾ ಇದ್ದೀರಾ ಅಂತ. ಟೈಮು ಬೆಳಗ್ಗೆ 5:30 ಆಗಿದೆ. ಫುಲ್ಲು ಹಿಮ ಮೋಡ. ನನಗಂತೂ ಒಂದೇ ಇದ್ದಿದ್ದು ಫ್ಲೈಟ್ ಹೊರಗಿಂದ ಅಂದರೆ ವಿಂಡೋಯಿಂದ ಹೇಗೆ ಕಾಣುತ್ತೆ ಈಚೆ ಅಂತ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಬಟ್ ಇವಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟೊಂದು ಮೋಡ ಮತ್ತು ಎಲ್ಲ ಇದೆ ಅಂದ್ಕೊಂಡೆ, ಏನೂ ಕಾಣಿಸ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫ್ಲೈಟ್ಸ್ ನಿಂತಿದೆ. ಸೊ ನಮ್ಮ ಬಸ್ಸು ಕೂಡ ಇಲ್ಲಿ ನಿಲ್ಲಿಸಿದ್ರು. ನಾವಿವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಬರೀ ಗ್ರೀನ್ ಲೈಟು ಮತ್ತು ಲೈಟ್ಸ್ಗಳು ಬಿಟ್ಟು ಇನ್ನೇನೂ ಕಾಣಿಸ್ತಾ ಇರಲಿಲ್ಲ. ಯಾಕೆಂದರೆ ಅಷ್ಟೊಂದು ಮೋಡ ಇತ್ತು ಅವತ್ತು, ಜೊತೆಗೆ ಹಿಮ ಕೂಡ ಫುಲ್ಲು ಚಳಿ ಫೀಲು. ಈಗ ಬಸ್ ಬಂದು ನಿಲ್ಸಿದ್ಮೇಲೆ ನಾವು ನಮ್ಮ ಫ್ಲೈಟನ್ನು ಹತ್ತುತ್ತಾ ಇದ್ದೀವಿ. ಮೋಸ್ಟ್ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ಫ್ಲೈಟ್ ಫಸ್ಟ್ ಟೈಮ್ ಹತ್ತುತ್ತಾ ಇರೋದ್ರಿಂದ. ಮೇ ಬಿ ಇವತ್ತು ನನ್ನ ಲಕ್ ಚೆನ್ನಾಗಿತ್ತು ಅನಿಸುತ್ತೆ. ಯಾಕೆಂದರೆ ಬೇರೆಯವರೆಲ್ಲ ಆ ಕಡೆಯಿಂದ ಅಂದರೆ ನಾನು ಹೇಳಿದ್ನಲ್ಲ ಹಂಗೆ ಫ್ಲೈಟ್ ಹತ್ತುತ್ತಿದ್ರು. ಸೊ ನನಗೆ ಫಸ್ಟ್ ಟೈಮ್ ಹತ್ತುತ್ತಾ ಇರೋದ್ರಿಂದ ಫ್ಲೈಟ್ ಹತ್ತೋ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಜೊತೆಗೆ ವಿಂಡೋ ಸೀಟ್ ಬೇಕಿತ್ತು, ವಿಂಡೋ ಸೀಟ್ ಕೂಡ ಸಿಕ್ತು. ನೋಡಿ ಪೈಲಟ್ಗೆ ಜಾಗ ಬಿಡ್ತಾಯಿಲ್ಲ, ಎಲ್ಲರೂ ಫೋಟೋ ತಗೊಂಡು ನಿಂತ್ಕೊಬಿಟ್ಟಿದ್ರು. ಆಮೇಲೆ ಪೈಲಟ್ ಮುಂದೆ ಹೋದರು. ಆಹಾ, ಫ್ಲೈಟ್ ಒಳಗಡೆ ಕಾಲಿಡ್ತಾ ಇದ್ದೀನಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀನೋ ಅಷ್ಟೇ ನರ್ವಸ್ ಕೂಡ ಆಗಿದ್ದೀನಿ, ಸ್ವಲ್ಪ ಭಯ ಕೂಡ ಇದೆ. ಇನ್ನು ಏರ್ ಹೋಸ್ಟೆಸ್ಸು ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಒಳಗಡೆ ಹೋಗ್ತೀವಿ. ನೋಡ್ತಾ ಇದ್ದೀರಾ ಫ್ಲೈಟ್, ನಮ್ಮ ಫ್ಲೈಟ್ ಹೀಗಿದೆ. ಇನ್ನು ನಾವು ನಮ್ಮ ಸೀಟ್ ಹುಡುಕಿ ಕೂತ್ಕೊಂಡ್ವಿ. ಇನ್ನು ಮೇಲ್ಗಡೆ ಒಂದು ಕ್ಯಾಬಿನ್ ಇರುತ್ತೆ, ಅಲ್ಲಿ ನಮ್ಮ ಕ್ಯಾಬಿನ್ ಬ್ಯಾಗ್ಗಳನ್ನ ಇಡ್ಬೋದು. ನನ್ನ ವಿಂಡೋ ಸೀಟ್ ಏನಿದೆ ನನಗೆ ಸಿಕ್ಕಿದೆ. ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಹಿಮ, ಫುಲ್ಲು ಮಂಜು, ಏನೂ ಕಾಣಿಸ್ತಾ ಇಲ್ಲ ಹೊರಗಡೆ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರು ಕೂಡ ಆಯಿತು, ಬರೀ ಹಿಮನೇ ಕಾಣಿಸ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ, ಇನ್ನು ಏನೂ ಕಾಣಿಸಲ್ವೇನೋ ಅಂತ. ಬಟ್ ಪರವಾಗಿಲ್ಲ, ನೋಡೋಣ ಅಂತೇಳಿ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಇದು ಫ್ಲೈಟ್ ಏನಿದೆ 3-4 ಕಿಲೋಮೀಟರ್ಸ್ ಹೋಗುತ್ತೆ, ಸುಮ್ಮನೆ ಹೋಗ್ತಾನೆ ಇರುತ್ತೆ, ಟೇಕ್ ಆಫೇ ಆಗಲ್ಲ. ನಾನು ಏನಪ್ಪ ಇದು ಇಷ್ಟೊತ್ತು ಹೋಗ್ತಾನೆ ಇದೆ ಅಂತ, ಎಷ್ಟು ದೂರ ಬಂತು ಇನ್ನೂ ಟೇಕ್ ಆಫೇ ಆಗ್ತಾ ಇಲ್ವಲ್ಲ, ಯಾಕೆ ಅಂತ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಥರ ಆಗ್ತಾಯಿತ್ತು. ಆಮೇಲೆ ನೋಡ್ತಾ ಇದ್ದೀರಾ ಇವಾಗ ಟೇಕ್ ಆಫ್ ಆಯಿತು. ಒಂದು ಕ್ಷಣ ಮೈ ಜುಮ್ ಅಂದ್ಬಿಡುತ್ತೆ, ಅಷ್ಟು ಭಯನೂ ಆಗುತ್ತೆ, ಜೊತೆಗೆ ಎಕ್ಸೈಟೆಡ್ಡು ಆಗಿದೆ. ಇನ್ನು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಇದ್ದಿದ್ದರಿಂದ ಫ್ಲೈಟಲ್ಲಿ ಕುತ್ಕೊಂಡ ತಕ್ಷಣ ನಿದ್ದೆ ಬಂತು. ಅಷ್ಟು ನಿದ್ದೆ ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ನಿದ್ದೆ ಬರ್ತಾಯಿತ್ತು. ನಿದ್ದೆನೂ ಮಾಡಬೇಕು, ಫ್ಲೈಟಲ್ಲಿ ಈಚೆನೂ ನೋಡಬೇಕು ಹೇಗೆ ಕಾಣುತ್ತೆ ಅನ್ನೋದು, ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಪರಿಸ್ಥಿತಿ. ಬಟ್ ನೋಡ್ತಾ ಇದ್ದೀರಾ ಅದು ಒಂದು ಇದರಲ್ಲಿ ಹೋಗುವಾಗ ಬರೀ ಮೋಡ ಎಲ್ಲ ಕಾಣಿಸ್ತಾ ಇತ್ತು ಪಕ್ಕ. ಇವಾಗ ನೋಡಿ ಮೋಡದ ಮೇಲೆ ಹೋಗ್ತಾ ಇದ್ದೀವಿ ನಾವು. ನೀವು ಫ್ಲೈಟಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಅಂದರೆ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೂ ಮುಂಚೆನೇ ಏರ್ ಹೋಸ್ಟೆಸ್ ಏನಿದ್ದಾರೆ ಅವರು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಮ ಸೀಟ್ ಬೆಲ್ಟ್ಗಳನ್ನ ಹಾಕೊಳ್ಳಿ, ಜೊತೆಗೆ ಫೋನ್ ಫ್ಲೈಟ್ ಮೋಡ್ಗೆ ಹಾಕಿ ಅಥವಾ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಆಮೇಲೆ ನಾವು ಎಷ್ಟು ಹೈಟಲ್ಲಿ ಇದ್ದೀವಿ ಮೇಲ್ಗಡೆ ಅಂತಲೂ ಕೂಡ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಾಗಿ ಸನ್ನು ನಮ್ಮ ಆಪೋಸಿಟ್ ಸೈಡ್ ಏನಿದೆ ಆ ಕಡೆ ರೈಸ್ ಆಗ್ತಾ ಇತ್ತು. ಅದರದ್ದು ಬೆಳಕು ಏನಿದೆ ಅದು ಈ ಕಡೆ ಫ್ಲೈಟ್ನ ರೆಕ್ಕೆ ಮೇಲೆ ಬೀಳ್ತಾ ಇತ್ತು. ಸ್ಲೈಟ್ಲಿ ಫ್ಲೈಟ್ ಇವಾಗ ಸ್ವಲ್ಪ ಮೂಮೆಂಟ್ ಆದಾಗಲೂ ಕೂಡ ಸ್ವಲ್ಪ ಭಯ ಆಗುತ್ತೆ ನಮಗೆ, ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋರಿಗೆ. ಆ ಥರ ಎಕ್ಸೈಟೆಡ್, ಮೋಡಗಳ ಮಧ್ಯೆ ಎಲ್ಲೋ ಇದ್ದೀವಿ, ಸ್ವರ್ಗದಲ್ಲಿ ತೇಲ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ನನಗೆ ಮಾತ್ರ. ಆದರೂ ಜೀವನದಲ್ಲಿ ಒಂದ್ಸಲಿ ಆದರೂ ಫ್ಲೈಟ್ಲಿ ಹೋಗಬೇಕು ಅನ್ನೋ ಆಸೆ ಈಡೇರುತ್ತೋ ಅನ್ನೋ ಖುಷಿ, ಜೊತೆಗೆ ಫ್ಲೈಟಲ್ಲಿ ಈಚೆ ಹೇಗೆ ಕಾಣುತ್ತೆ ಅಂತೆಲ್ಲ ನನ್ನ ಇಮ್ಯಾಜಿನೇಷನ್ ಇತ್ತು, ಅದೆಲ್ಲ ಕ್ಲಿಯರ್ ಆಯ್ತು ಇವತ್ತು.
ಎಲ್ಲ ಚಿಕ್ಕ ವಯಸ್ಸಲ್ಲಿ ಒಂದಲ್ಲ ಒಂದ್ಸಲಿ ಅಂದ್ಕೊಂಡಿರ್ತೀವಲ್ಲ, ನಾವು ಕೂಡ ಹಕ್ಕಿಗಳ ಥರ ಅಂದರೆ ಪಕ್ಷಿಗಳ ಥರ ಮೇಲೆ ಹಾರೋ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆದರೆ ಇವಾಗ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ನಾನು ಕೂಡ ಮೇಲೆ ಹಾರ್ತಾ ಇದ್ದೀನಿ, ಆಕಾಶದಲ್ಲಿ ತೇಲ್ತಾ ಇದ್ದೀನಿ ಅನಿಸ್ತಾ ಇದೆ. ಫ್ಲೈಟ್ ಟೇಕ್ ಆಫ್ ಆಗುವಾಗ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ದೆ, ಯಾಕೆಂದರೆ ಬರೀ ಮೋಡ ಕಾಣಿಸ್ತಾ ಇತ್ತು, ಅಂದರೆ ಅಷ್ಟೊಂದು ಹಿಮ ಇತ್ತು ಅಂತ. ಇವಾಗ ಲ್ಯಾಂಡ್ ಆಗುವಾಗ ನಮಗೆ ಫುಲ್ಲು ವ್ಯೂ, ಈಚೆ ವ್ಯೂ ಏನಿದೆ ಅದು ನೀಟಾಗಿ ಕಾಣಿಸ್ತಾ ಇತ್ತು. ಸಮುದ್ರ ಫುಲ್ಲು, ಅಂದರೆ ಡಬಲಿನ್ ಏರ್ಪೋರ್ಟ್ ಏನಿದೆ ಅದು ಸಮುದ್ರ ಕಡೆಯಿಂದ ಹೋಗ್ತಾ ಇತ್ತು ಅನಿಸುತ್ತೆ, ಬಟ್ ಸಮುದ್ರ ಕಾಣಿಸ್ತಾ ಇತ್ತು. ಜೊತೆಗೆ ಅಲ್ಲಿ ನೇಚರ್ ಇರ್ಬೋದು, ನಿಜವಾಗ್ಲೂ ವಾವ್ ಅನ್ನಿಸ್ತಾ ಇತ್ತು. ಬೆಟ್ಟ ಮೇಲೆ ನಾವು ಪಕ್ಷಿಗಳ ಥರ ತೇಲ್ತಾ ಇದ್ದೀವಿ ಅನ್ನೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದನ್ನು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ನಾವು ಬಾಯಲ್ಲಿ ಹೇಳ್ಬೋದು, ಬಟ್ ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಆ ಖುಷಿ ಏನಿದೆ, ಆ ಎಕ್ಸೈಟ್ಮೆಂಟ್ ಏನಿದೆ ಅದು ನಮಗೆ ಫೀಲ್ ಆಗಬೇಕು ಅಂದರೆ ನಾವು ಅದನ್ನು ಅನುಭವಿಸ್ದಾಗ ಮಾತ್ರ ಆ ಖುಷಿ ನಮಗೆ ಸಿಗೋದು ಅನ್ನೋದು ನಿಜವಾದ ಮಾತು. ಹೇಳಬೇಕು ಅಂದರೆ ನೋಡ್ತಾ ಇದ್ದೀರಾ ಇದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಫ್ಲೈಟು ಲ್ಯಾಂಡ್ ಆಗುವಾಗ್ಲೂ ಸ್ವಲ್ಪ ಭಯ ಆಗುತ್ತೆ, ಮತ್ತು ಟೇಕ್ ಆಫ್ ಆಗುವಾಗಲೂ ಭಯ ಆಗುತ್ತೆ, ಜೊತೆಗೆ ಏನಾದರೂ ಫ್ಲೈಟ್ ಅಲ್ಲಾಡುವಾಗ್ಲೂ ಭಯ ಆಗುತ್ತೆ. ಆಮೇಲೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕಾಟನ್ ಹಾಕ್ಕೊಂಡು ಹೋಗಿ. ನಮ್ಮ ಫ್ಲೈಟ್ ಜರ್ನಿ ಬಂದು 1 hour 20 minutes ಇದ್ದಿದ್ದು. ಸೊ ಸ್ವಲ್ಪ ಲೇಟ್ ಆಯಿತು, 1.5 hour ಆಯಿತು. ನೋಡ್ತಾ ಇರ್ಬೋದು ಇವಾಗ ಗೋವಾದ ಡಾಬೋಲಿನ್ ಏರ್ಪೋರ್ಟ್ಗೆ ನಾವು ಬಂದಿದ್ದೀವಿ. ನಿಮಗೆ ಲಾಸ್ಟಲ್ಲಿ ಏರ್ಪೋರ್ಟ್ ಕಾಣುತ್ತೆ. ನಾನು ಗೋವಾದು ಕೂಡ ಏರ್ಪೋರ್ಟ್ ವಿಡಿಯೋ ಮಾಡೋಣ ಅಂತಿದ್ದೆ, ಬಟ್ ಏರ್ಪೋರ್ಟ್ ನೋಡಿದ್ಮೇಲೆ ನನಗೆ ವಿಡಿಯೋ ಮಾಡಬೇಕು ಅನ್ನೋ ಮನಸ್ಸೇ ಹೊಟ್ಟೋಯ್ತು. ಯಾಕೆ ಅಂದರೆ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ಗೋವಾ ಏರ್ಪೋರ್ಟ್ ಏನೇನೂ ಇಲ್ಲ. ಸೊ ನಾನು ಅದರಿಂದ ಗೋವಾ ಏರ್ಪೋರ್ಟು ವಿಡಿಯೋ ಮಾಡಿಲ್ಲ. ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಬೇರೆ ಬೇರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಒಂದು ಲೈಕ್ ಮತ್ತು ಶೇರು ನಮಗೆ ಮೋಟಿವೇಟ್ ಮಾಡುತ್ತೆ ತುಂಬ ವಿಡಿಯೋಗಳನ್ನ ಮಾಡೋಕ್ಕೆ.